ಇನ್ನು ಸ್ಯಾಂಡಲ್ವುಡ್ನಲ್ಲೂ ಲೈಂಗಿಕ ಕಿರುಕುಳದ ಆರೋಪ ಸಿಎಂ ಸಿದ್ದರಾಮಯ್ಯ ಭೇಟಿಯಾದರೂ ಫೈರ್ನ ನಿಯೋಗದವರು ಸಿಎಂ ಕಾವೇರಿ ನಿವಾಸದಲ್ಲಿ ಭೇಟಿಯಾದಂತಹ ಸದಸ್ಯರು ನಟ ಚೇತನ್, ನಟಿಯರಾದ ಶ್ರುತಿ ಹರಿಹರನ್ ಹಾಗೆ ನೀತು ಭೇಟಿಯಾಗಿ ಅಲ್ಲಿ ತಿಳಿಸಿದ್ರು, ಮನವಿ ಸಲ್ಲಿಸಿದ್ರು. ಕೇರಳದಂತೆ ಕರ್ನಾಟಕದಲ್ಲೂ ಕೂಡ ತನಿಖೆಗೆ ಕಮಿಟಿಯನ್ನು ರಚಿಸಿ ಅಂತ ಮನವಿ ಮಾಡಿದರು. ಬನ್ನಿ, ಈ ಬಗ್ಗೆ ನಟಿ ಭಾವನಾ ಮಾತನಾಡಿದ್ದಾರೆ, ನೋಡೋಣ. ಚಿತ್ರರಂಗದ ಕರಾಳ ಮುಖ ಬಯಲಾಗಿರುವಂಥದ್ದು. ನೀವು ಕೂಡ ಮಲಯಾಳಂನಲ್ಲಿ ಆ್ಯಕ್ಟ್ ಮಾಡಿದ್ದೀರಾ. ಸೊ ಇದ್ರ ಬಗ್ಗೆ ಹೇಳೋದಾದರೆ, ಈಗ ಅಲ್ಲಿ ಸಂಚಲನ ಕ್ರಿಯೇಟ್ ಆಗಿರುವಂಥದ್ದು ಇದು ವಿಷಯ. ನಾಯಕ ನಟಿಯರು ಅಥವಾ ನಾಯಕಿಯರು ಮಾತ್ರ ಸ್ವಲ್ಪ ಆಮದು ನಾಯಕಿಯರನ್ನ ಕರ್ಕೊಳ್ತಿದ್ದೆ ವಿನಃ ಇನ್ನು ಬಾಕಿ ಉಳಿದವರೆಲ್ಲ ಕನ್ನಡದವರೇ ಹೆಚ್ಚಾಗಿ ಆಗ್ತಿರೋದ್ರಿಂದ ಇಲ್ಲಿ ಆ ಥರದ ಸಮಸ್ಯೆಗಳು ನಮಗೆ ಹೆಚ್ಚಾಗಿ ಕಂಡು ಬರ್ತಾ ಇರಲಿಲ್ಲ ಯಾವಾಗ್ಲೂ. ಬಿಕಾಸ್ ಯು ಟೆನ್ ಟು ಮೀಟ್ ಎವ್ರಿ ನವ್ ಆ್ಯಂಡ್ ದೆನ್. ಅವಾಗೊಂದು ಫ್ಯಾಮಿಲಿ ಥರನೇ ಆಗುತ್ತೆ. ಮತ್ತು ಮುಂಚೆ ಎಲ್ಲ ಆಗಾಗ ಮೀಟಿಂಗ್ ಆಗ್ತಾ ಇತ್ತು, ಯಾವಾಗಲೂ ಮೀಟಿಂಗ್ ಆಗೋದು, ಮತ್ತು ಏನಾದರೂ ಒಂದು ಆಗ್ತಾ ಇತ್ತು. ಆಮೇಲೆ ಇವತ್ತು ಹೊಸ ತಲೆಮಾರಿನ ಎಲ್ಲ ಸಿನಿಮಾ ರಂಗದಲ್ಲಿ ಬರ್ತಿರುವಂತಹ ಎಲ್ಲ ವರ್ಗದವರು, ಅಂದರೆ ತಾಂತ್ರಿಕ ವರ್ಗದವರು, ಕಲಾವಿದರು ಎಲ್ಲರೂ ಸಹ ನಾಟ್ ಫ್ರಮ್ ದ ಸ್ಕೂಲ್ ಆಫ್, ಅಂದರೆ ಹಳಬ್ರು ನೋಡಿ ಕಲಿತು ಅವ್ರ ಜೊತೆ ಇದ್ದು ಪಳಗಿ ಬಂದಿರೋರು ಕಮ್ಮಿ. ಈಗ ಉದ್ಭವ ಮೂರ್ತಿಗಳ ಹಾಗೆ ಇವತ್ತೇ ಉದ್ಭವ ಆಗಿ ಬರ್ತಿರೋರು ಹೆಚ್ಚಾಗಿದ್ದಾರೆ, ಅದು ಇದೆ. ಹಾಗಾಗಿ ದರ್ ಇಸ್ ಅ ಲಾಟ್ ಮೋರ್ ಕನ್ಫ್ಯೂಷನ್ ಐ ವುಡ್ ಸೇ. ಮತ್ತು ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮನ್ನು ತಾವು ಬಿಂಬಿಸಿಕೊಳ್ಳುವಂಥದ್ದು, ಅವರ ಪ್ರಕ್ರಿಯೆಗಳ ಏನಾಗಿರಬಹುದು, ಅದನ್ನು ಮತ್ತೆ ಅವ್ರು ಹೇಗೆ ಬಿಂಬಿಸ್ಕೊಂಡಿದ್ದಾರೆ, ಅವರಾಗಲೇ ಹೇಗೆ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ, ಆಮೇಲೆ ಆ ಪ್ರಖ್ಯಾತಿಯಿಂದನೇ ಅವ್ರು ಅಂದ್ಕೊಳ್ಳೋದು ಇಲ್ಲಿ ಇನ್ನೂ ಹೆಚ್ಚಿನದಾಗಿ ಸುಲಭವಾಗಿ ನಾನು ಇದರಲ್ಲಿ ಹೋಗಬಲ್ಲೆ, ಅಥವಾ ಇಲ್ಲಿ ಏನೋ ಸಾಧನೆ ಅನ್ನೋಕ್ಕಿಂತ ಹೆಚ್ಚಾಗಿ ಐ ಕ್ಯಾನ್ ಬಿ ಒನ್, ಐ ಕ್ಯಾನ್ ಆಲ್ಸೋ ಡೂ ದಿಸ್ ಅನ್ನೋ ಒಂದು ಆಟಿಟ್ಯೂಡ್, ಅಪ್ರೋಚ್ ಇಸ್ ಆಲ್ಸೋ ದೇರ್. ಇದೆಲ್ಲದೂ ಪ್ರಾಬ್ಲಮ್ ಇದೆ. ಹಾಗಾಗಿ ಏನಾಗುತ್ತೆ, ಯಾರೋ ಒಬ್ರು ಏನೋ ಒಂದು ಮುಟ್ತಾರೆ, ಯಾವ ಭಾವನೆಯಿಂದ ಮುಟ್ತಾರೆ ಅನ್ನೋದನ್ನ ಗ್ರಹಿಸುವಂಥ ಶಕ್ತಿ ನಾವು ಕಳ್ಕೊಳ್ತಾ ಇದ್ದೀವಿ. ಸೊ ದೇ ಆರ್ ಲಾಟ್ ಮೋರ್ ಕಾಂಪ್ಲಿಕೇಶನ್ಸ್ ಬಿಕಾಸ್ ಆಫ್ ದಿ ಚೇಂಜಿಂಗ್ ಸೊಸೈಟಿ. ಅಂದರೆ ಸೊಸೈಟಲ್ ಆ್ಯಂಡ್ ಮನಸ್ಥಿತಿ ಬದಲಾಗ್ತಾ ಇರೋದ್ರಿಂದ ಇಡೀ ನಮ್ಗೆ ಸಮಾಜನೇ ಬದಲಾಗಿದೆ ಅನ್ನೋ ಥರ ಕಾಣ್ತಾ ಇದೆ. ಸೊ ಅಫ್ಕೋರ್ಸ್ ಸಿನಿಮಾ ಇಂಡಸ್ಟ್ರಿಲೂ ಅದರದ್ದೇ ಒಂದು ಪ್ರತಿಬಿಂಬ ಇಲ್ಲಿರುತ್ತೆ. ಆಗ ಯೋಚನೆ ಮಾಡಬೇಕಾದ್ರೆ ಅಲ್ಲಿ ಆಗಿರೋ ಘಟನೆಯನ್ನು ಆಧಾರವಾಗಿ ಇಟ್ಕೊಂಡು ನೀವು ಇಲ್ಲಿ ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಆ ರೀತಿಯ ಒಂದು ಹಿನ್ನೆಲೆ ಇನ್ನೂ ಇಲ್ಲ. ಇಲ್ಲಿ ಏನೋ ಒಂದು ಇನ್ಸೆಕ್ಯೂರಿಟಿ ಅಥವಾ ತುಂಬ ಹೆಣ್ಮಕ್ಳನ್ನ ತುಂಬ ಕೇವಲವಾಗಿ ನೋಡ್ಕೊಂಡಿರೋ ರೀತಿ, ಆ ಥರದನ್ನು ನಾವು ನೋಡಿಲ್ಲ ಇಲ್ಲಿ. ಆಮೇಲೆ ಆ ಥರದ ಕಟ್ಪಾಡುಗಳು ಇಲ್ಲಿಲ್ಲ. ಯು ಡೋಂಟ್ ಹ್ಯಾವ್ ಟು ಸೈನ್ ಎನಿಥಿಂಗ್, ಅಂದರೆ ನಾನು ಹಿಂಗೆ ನೀವು ಹೇಳಿದೆಲ್ಲ ಕೇಳ್ಕೊಂಡೇ ಮಾಡ್ತೀನಿ ಅಂತ ಏನೂ ಇಲ್ಲ. ಇಫ್ ಯು ಸ್ಟಿಲ್ ವಾಂಟ್ ಟು ಹ್ಯಾವ್ ಎನ್ ಅಗ್ರಿಮೆಂಟ್, ಯು ಮೇಕ್ ಯುವರ್ ಓನ್ ಅಗ್ರಿಮೆಂಟ್, ಯು ಮೇಕ್ ಯುವರ್ ಓನ್ MOU, ವಿಚ್ ಇಸ್ ಫೈನ್. ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಜಸ್ಟಿಸ್. ಯಾಕಂದರೆ ಅಲ್ಲಿ ಕಡತಗಳಾಗಲೇ ಆಗಿದೆ, ದಾಖಲಾತಿ ಆಗಿದೆ, FIR ಫೈಲ್ ಆಗಿದೆ. ಆ ಕಡತಗಳೆಲ್ಲ ಮರೆಯಾದಾಗ